ಜನವರಿ 26ರಂದು ಬೃಹತ್ ಮಟ್ಟದಲ್ಲಿ ಶೋಭಾಯಾತ್ರೆಯನ್ನ ಕೈಗೊಳ್ಳುವ ಮೂಲಕ ಹಿಂದೂ ಸಮಾಜೋತ್ಸವವನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತಿದೆ ಎಂದು ಬಿಜೆಪಿ ಮುಖಂಡ ಎಸ್ಟಿ ದಿಲೀಪ್ ಕುಮಾರ್ ಹೇಳಿದ್ದಾರೆ. ಗುಬ್ಬಿ ಪಟ್ಟಣದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಪೂರ್ವಭಾವಿ ಸಭೆ ನಡೆಸಿ ಮಾತನಾಡಿದ ಅವರು, ಜನವರಿ 26ರ ಬೆಳಗ್ಗೆ 10 ಗಂಟೆಗೆ ನಾಗಲಿಂಗೇಶ್ವರ ಸ್ವಾಮಿ ದೇವಾಲಯದಿಂದ ಶ್ರೀ ಚನ್ನಬಸವೇಶ್ವರ ದೇವಾಲಯದ ಆವರಣದವರೆಗೆ ಸುಮಾರು 8,000ಕ್ಕೂ ಹೆಚ್ಚು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಗುಬ್ಬಿ ಪಟ್ಟಣ ಹಾಗೂ ಕಸಬಾ ಭಾಗವಾಗಿ ಶೋಭಾಯಾತ್ರೆಯನ್ನ ಕೈಗೊಳ್ಳಲಾಗುತ್ತಿದೆ. ಚೋಳೂರು, ಹಾಗಲವಾಡಿ, ನಿಟ್ಟೂರು ಭಾಗಗಳಲ್ಲಿ ಕೂಡ ಶೋಭಾಯಾತ್ರೆಗಳನ್ನ ನಡೆಸಲಾಗುತ್ತದೆ. ಈ ಭಾಗದಲ್ಲಿರುವಂತಹ ದೇವರುಗಳ ಮೆರವಣಿಗೆ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಕಸಬಾ ಹಾಗೂ ಪಟ್ಟಣದ ನಾಗರಿಕರು ಆಗಮಿಸಬೇಕೆಂದು ಮನವಿ ಮಾಡಿದ್ರು. ಪೂರ್ವಭಾವಿ ಸಭೆಯಲ್ಲಿ ಧರ್ಮಸ್ಥಳ ಸಂಸ್ಥೆಯ ತಾಲೂಕು ನಿರ್ದೇಶಕಿ ಜಯಂತಿ, ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಶಿವಕುಮಾರ್, ಕೃಷ್ಣಮೂರ್ತಿ, ಅಣ್ಣಪ್ಪ ಸ್ವಾಮಿ ಸೇರಿದಂತೆ 18 ಕೋಮಿನ ಎಲ್ಲಾ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಗುಬ್ಬಿ ನಗರದಲ್ಲಿ ಹಿಂದೂ ಸಮಾಜೋತ್ಸವವನ್ನು ಅದ್ದೂರಿಯಾಗಿ ಎಲ್ಲ ಸಮಾಜದವರು ಸೇರಿಸಿ ಹಿಂದೂ ಸಮಾಜೋತ್ಸವವನ್ನು ಮಾಡ್ತಾ ಇದ್ದೀವಿ. ಕನಿಷ್ಠ ಅಂದ್ರೂ ಒಂದು 5,000 ಜನ ಸೇರಿ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ಎಲ್ಲ ಸಮಾಜದವರು ತೀರ್ಮಾನ ಮಾಡ್ಕೊಂಡಿದ್ವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ. ಬಿಟ್ಟವ್ರೆ ಎಷ್ಟು ಜನ ಸೇರಿಸ್ತೀರಾ ಸರ್ ಈ ಫಂಕ್ಷನ್ಗೆ? ಜನ ಸೇರಿಸೋದು ಈಗ ಮಹಾಸಭೆ, ಹಿಂದೂ ಮಹಾಸಭೆ ಅಂತ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಈಗ ಕಸಬಾ ಮತ್ತು ಗುಬ್ಬಿ ಟೌನ್ ಇಂದ ಮಾಡಬೇಕು ಅಂತ ತೀರ್ಮಾನ ತೊಗೊಂಡಿದ್ದಾರೆ. ಏನು ಹೆಚ್ಚಿನ ಎಲ್ಲ ಕೋಮಿನ ಸಮುದಾಯದಲ್ಲಿ ಸೇರಿದೆ. ಇದು ಯಾವುದೋ ಪಕ್ಷಾತೀತವಾಗಿ ಮಾಡುವಂಥ ಕಾರ್ಯಕ್ರಮ. ನಮ್ಮ ಹಿಂದೂ ಮಹಾಜನಗಳು ದಯವಿಟ್ಟು ನಮ್ಮ ಕಸಬಾ ವ್ಯಾಪ್ತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದ ಏನು 26ನೇ ತಾರೀಕು ನಡೆಯುವಂಥ ಗುಬ್ಬಿ ನಗರದಲ್ಲಿ ಹಿಂದೂ ಮಹಾಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರಿ ಸಹಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮಗಳ ಮುಖೇನ ಮನವಿ ಮಾಡ್ತಾರೆ. ಸರ್, ಈ ಕಾರ್ಯಕ್ರಮ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಫಸ್ಟ್ ಎಲ್ಲ ಗುಬ್ಬಿ ಇನ್ನು ಮುಂದೆ ಮಾಡ್ಕೊಂಡು ಹೋಗ್ತೀರಿ? ಇದು ಏನು ಹಿಂದೂ ಸಮಾಜೋತ್ಸವ ಸುಮಾರು ವರ್ಷಗಳ ಹಿಂದೆ ಒಂದು ಸಲ ಮಾಡಿದ್ರು ಅಂತ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು. ಇವತ್ತೇನು ಬರುವಂಥ 26ನೇ ತಾರೀಕು ನಮ್ಮ ಗುಬ್ಬಿ ತಾಲೂಕಿನಲ್ಲಿ ಹಿಂದೂ ಸಮಾಜೋತ್ಸವವನ್ನು ನಾವು ಮಾಡಬೇಕು ಅಂತ ಎಲ್ಲ ಈ ಭಾಗದ ಹಿರಿಯರು, ನಾಯಕರುಗಳು ತೀರ್ಮಾನ ಮಾಡಿದ್ದಾರೆ. ನಾವು ಸಹ ಭಾಗವಹಿಸ್ತೀವಿ. ನಮ್ಮ ಇಡೀ ಏನು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಮ್ಮ ಹಿಂದುತ್ವವನ್ನು ನಾವು, ಹಿಂದೂ ಸಮಾಜವನ್ನು ನಾವು ಒಂದು ಇದನ್ನು ತೋರಿಸ್ಬೇಕು ಅಂತ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದೊಂದು ಹಬ್ಬ ಥರ ನಾವು ಆಚರಣೆ ಮಾಡಬೇಕು ಅಂತ ಎಲ್ಲರೂ ಸೇರಿ ನಾವು ಇವತ್ತು ಪೂರ್ವಭಾವಿ ಸಭೆಯಲ್ಲಿ ನಾವು ಮಾತಾಡಿದ್ದೀವಿ. ಅನೇಕ ಎಲ್ಲ ಸಂಘಟನೆಗಳಿಗೂ ನಾವು ಒಂದು ಈ ಸುದ್ದಿಯನ್ನು ಮುಟ್ಟಿಸ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಅಂತ ನಮ್ಮ ವಿಶ್ವಾಸ. ಸಮಾಜೋತ್ಸವದ ಪೂರ್ವಭಾವಿ ಸಭೆ ಕರೆದು ಗುಬ್ಬಿ ತಾಲೂಕಿನಲ್ಲಿ 26ರಂದು ನಡೆಯುವ, ಇದೇ ತಿಂಗಳು 26ರಂದು ನಡೆಯುವ ಹಿಂದೂ ಸಮಾಜೋತ್ಸವ ನಗರದ ಎಲ್ಲ ಕೋಮಿನ ಮುಖಂಡರುಗಳನ್ನು ಕರೆದಿದ್ದು ಈ ಭಾರಿ ಅದ್ದೂರಿಯಾಗಿ ಮಾಡಬೇಕು. ಕಾರ್ಯಕ್ರಮ ನಾಗಲಿಂಗೇಶ್ವರ ದೇವಸ್ಥಾನದಿಂದ ಗುಬ್ಬಿಯಪ್ಪನ ದೇವಸ್ಥಾನದವರೆಗೂ ಮೆರವಣಿಗೆ ಇರುತ್ತೆ. ಮತ್ತು ಗುಬ್ಬಿಯಪ್ಪನ ಏನು ದಾಸೋಹ ತೋಪಿದೆ ಅಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಅದ್ದೂರಿಯಾಗಿ ಎಲ್ಲ ಮನೆ ಮೇರೆ ಏನು ಕಸಬಾ ಇರ್ಬೋದು ಮತ್ತು ಗುಬ್ಬಿ ನಗರ ಎಲ್ಲ ಸೇರಿ ಒಂದು ಕಾರ್ಯಕ್ರಮ ಇಲ್ಲಿ ಮಾಡಬೇಕು. ಮತ್ತು ಚೇಳೂರು, ಹಾಗಲವಾಡಿ, ನಿಟ್ಟೂರು ಭಾಗದಲ್ಲಿ ಒಂದು ಮಾಡಬೇಕು ಅನ್ನೋದು ಸಂಘ ನಿಶ್ಚಯಿಸಿದೆ. ಹಾಗಾಗಿ ಎಲ್ಲ ಕೋಮಿನ ಮುಖಂಡರುಗಳನ್ನು ಕರೆದಿದ್ವಿ. ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು. ಈ ಕಾರ್ಯಕ್ರಮ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಅಂತ ಮಾಡ್ತಿರೋಂಥ ಕಾರ್ಯಕ್ರಮ. ಹಾಗಾಗಿ ಎಲ್ಲ ಕೋಮಿನ ಮುಖಂಡರುಗಳು ಜಾತ್ಯತೀತವಾಗಿ, ಎಲ್ಲ ಪಕ್ಷಾತೀತವಾಗಿ ಭಾಗವಹಿಸಬೇಕು ಮತ್ತು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು. 26ರಂದು ಬೆಳಗ್ಗೆ 10 ಗಂಟೆಗೆ ನಾಗಲಿಂಗೇಶ್ವರ ದೇವಸ್ಥಾನದ ಹತ್ರ ಅಸೆಂಬಲ್ ಆಗಬೇಕು ಅಂತ ಕಳಕಳಿಯ ಪ್ರಾರ್ಥನೆ. ಎಷ್ಟು ಜನ ಸೇರುವಂಥ ಈ ಕಾರ್ಯಕ್ರಮಕ್ಕೆ ಸುಮಾರು ಒಂದು 7,000ರಿಂದ 8,000 ಜನ ನಾವು ಕ್ರೋಢೀಕರಿಸಬೇಕು. ಮತ್ತು ಕಾರ್ಯಕ್ರಮನ ಅದ್ಧೂರಿಯಾಗಿ ಎಲ್ಲ ಸಾಂಸ್ಕೃತಿಕ ಮತ್ತು ಕಲಾ ತಂಡಗಳಿಂದ ನಾವು ಕಾರ್ಯಕ್ರಮ ನಂದಿ ಧ್ವಜದ ಮೂಲಕ, ಮೆರವಣಿಗೆ ಮೂಲಕ ಮಾಡ್ಕೋಬೇಕು ಅಂತ